ಇಡೀ ಸಾಮ್ರಾಜ್ಯವನ್ನು ಆಳಲು ಒಬ್ಬ ರಾಜ ಕೇವಲ ಒಂದು ಬೇಯಿಸಿದ ಬೀಜವನ್ನು ಯಾಕೆ ಬಳಸಿದ ಗೊತ್ತಾ? ವಯಸ್ಸಾದ ರಾಜ ಸೋಮದೇವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ದೇಶದ ಅತ್ಯಂತ ಪ್ರಾಮಾಣಿಕ ಹುಡುಗನನ್ನು ಹುಡುಕಲು ಒಂದು ವಿಚಿತ್ರ ಪರೀಕ್ಷೆ ಇಟ್ಟನು. ಅವನು ಪ್ರತಿ ಮಗುವಿಗೂ ಒಂದೊಂದು ಬೀಜ ಕೊಟ್ಟು, ಇದನ್ನು ನೆಟ್ಟು 1 ವರ್ಷದ ನಂತರ ಯಾರು ಅತ್ಯುತ್ತಮ ಗಿಡ ಬೆಳೆಸ್ತಾರೋ ಅವರಿಗೆ ನನ್ನ ಸಿಂಹಾಸನ ಕೊಡ್ತೀನಿ ಅಂದ. ರಾಜು ಅನ್ನೋ ಬಡ ಹುಡುಗ ಆ ಬೀಜವನ್ನು ಮಣ್ಣಿನ ಕುಂಡದಲ್ಲಿ ನೆಟ್ಟು ದಿನ ಪ್ರೀತಿಯಿಂದ ನೀರು ಹಾಕಿದ. ಆದರೆ ಎಷ್ಟೇ ದಿನ ಕಳೆದ್ರೂ ಅದರಲ್ಲಿ ಏನೂ ಬೆಳೆಯಲೇ ಇಲ್ಲ. ಆದರೆ ಊರಿನ ಬೇರೆ ಮಕ್ಕಳೆಲ್ಲ ತಮ್ಮ ಕುಂಡಗಳಲ್ಲಿ ಭರ್ಜರಿಯಾಗಿ ಗಿಡಗಳು ಬೆಳೆದಿವೆ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. 6 ತಿಂಗಳಾದರೂ ರಾಜುವಿನ ಕುಂಡ ಬರೀ ಮಣ್ಣಿನಿಂದಲೇ ಇತ್ತು. ಸ್ನೇಹಿತರು ಬೇರೆ ಬೀಜ ಹಾಕಿ ಮೋಸ ಮಾಡಲು ಹೇಳಿದ್ರು, ಅವನು ಒಪ್ಪಲಿಲ್ಲ. 1 ವರ್ಷ ಕಳೆಯಿತು. ಎಲ್ಲಾ ಹುಡುಗರು ಹಸಿರು ಗಿಡಗಳೊಂದಿಗೆ ಬಂದರು. ರಾಜು ಮಾತ್ರ ಬರೀ ಮಣ್ಣಿನ ಖಾಲಿ ಕುಂಡ ಹಿಡಿದು ಅಂಜುತ್ತಾ ನಿಂತಿದ್ದ. ರಾಜ ಎಲ್ಲಾ ಸುಂದರ ಗಿಡಗಳನ್ನು ನೋಡುತ್ತಾ ಬಂದವನು ಕೊನೆಗೆ ರಾಜುವಿನ ಖಾಲಿ ಕುಂಡದ ಮುಂದೆ ಬಂದು ಹಠಾತ್ ನಿಂತು ಬಿಟ್ಟನು. ರಾಜ ಗಂಭೀರವಾಗಿ, ನಿನಗೆ ನಾನು ಕೊಟ್ಟ ಬೀಜ ಏನಾಯ್ತು ಅಂತ ಕೇಳಿದಾಗ ಇಡೀ ಅರಮನೆ ನಿಶ್ಶಬ್ದವಾಯಿತು. ರಾಜು ಕಣ್ಣೀರು ಹಾಕುತ್ತಾ, ನಾನು ದಿನ ನೀರು ಹಾಕಿದೆ ಮಹಾರಾಜ, ಆದ್ರೆ ಇದು ಬೆಳೆಯಲೇ ಇಲ್ಲ ಅಂದ. ಆಗ ರಾಜ ಜೋರಾಗಿ ನಗಲು ಶುರು ಮಾಡಿದ. ರಾಜ ಹೇಳಿದ, ನಾನು ನಿಮ್ಮೆಲ್ಲರಿಗೂ ಕೊಟ್ಟಿದ್ದು ಬೇಯಿಸಿದ ಸತ್ತ ಬೀಜಗಳು. ಅವು ಎಂದೂ ಬೆಳೆಯಲ್ಲ. ನೀವೆಲ್ಲ ಬೇರೆ ಬೀಜ ಹಾಕಿ ಸುಳ್ಳು ಹೇಳಿದ್ದೀರಾ. ಕೊನೆಗೆ ರಾಜುವಿಗೆ ರಾಜನ ಪಟ್ಟ ಸಿಕ್ಕಿತು. ನೆನಪಿಡಿ, ಸುಳ್ಳಿನ ಗಿಡ ಎಂದು ಸತ್ಯದ ಹಣ್ಣು ಕೊಡಲ್ಲ. ಹಾಗಾದರೆ